ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಜಿಟಲ್ ಕಂಟ್ರೋಲರ್ ಯೂನಿಟ್ ಅಂದ್ರೆ ಏನೆಲ್ಲ ಬರುತ್ತೆ ಅಂತ ನೋಡಿದ್ವಿ. ಈಗ ಅದೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಇವುಗಳ ಎಕ್ಸ್ಪ್ಯಾನ್ಷನ್ಸ್ ಏನು ಅಂತ ನೋಡೋಣ. CPLD ಅಂದ್ರೆ ಕಾಂಪ್ಲೆಕ್ಸ್ ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸಸ್, FPGA ಅಂದ್ರೆ ಫೀಲ್ಡ್ ಪ್ರೋಗ್ರಾಮಬಲ್ ಗೇಟ್ ಅರೇಸ್, ASIC ಅಂದ್ರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಈ ಮೂರನ್ನು ಹಾರ್ಡ್ವೇರ್ ಕಂಟ್ರೋಲರ್ಸ್ ಅಂತ ಕ್ಯಾಟಗರೈಸ್ ಮಾಡಲಾಗುತ್ತೆ. ನೆಕ್ಸ್ಟ್ MPU ಅಂದ್ರೆ ಮೈಕ್ರೋ ಪ್ರೊಸೆಸರ್ಸ್, MCU ಅಂದ್ರೆ ಮೈಕ್ರೋ ಕಂಟ್ರೋಲರ್ಸ್. ಇವೆರಡು ಸಾಫ್ಟ್ವೇರ್ ಕಂಟ್ರೋಲರ್ಸ್ ಕ್ಯಾಟಗರಿಗೆ ಬರುತ್ತೆ. ಹಾರ್ಡ್ವೇರ್ ಕಂಟ್ರೋಲರ್ಸ್ ನಲ್ಲಿ ಯೂಶಲಿ ಬೂಲಿಯನ್ ಸ್ಟೇಟ್ ಮಷೀನ್ಸ್ ನ ಯೂಸ್ ಮಾಡಿಕೊಂಡು ಫಂಕ್ಷನಾಲಿಟಿ ಚೆಕ್ ಇಂಪ್ಲಿಮೆಂಟ್ ಮಾಡ್ತೀವಿ. ಆದ್ರೆ ಸಾಫ್ಟ್ವೇರ್ ಕಂಟ್ರೋಲರ್ಸ್ ನಲ್ಲಿ ಸಾಮಾನ್ಯವಾಗಿ ಕೋಡಿಂಗ್ ಇರುತ್ತೆ. CPLD ಸಾಮಾನ್ಯವಾಗಿ 20ರಿಂದ 200 ಪೋರ್ಟ್ಸ್ ವರೆಗೂ ಇರ್ತವೆ. ಇಂಟರ್ನಲ್ಲಿ CPLD ಪ್ರೋಗ್ರಾಮಬಲ್ ಇಂಟರ್ಕನೆಕ್ಟ್ ನ ಗೇಟ್ ಲೆವೆಲ್ ನಲ್ಲಿ ಯೂಸ್ ಮಾಡುತ್ತೆ. ಒಂದ್ ವೇಳೆ ಹಾರ್ಡ್ವೇರ್ ಪ್ರೋಗ್ರಾಮಬಲ್ ಅಪ್ರೋಚ್ ಬೇಕು DCU ನಲ್ಲಿ ಅಂದ್ರೆ CPLD ಕೇಪಬಲ್ ಇರುತ್ತೆ. ಅಂಡ್ ಇದನ್ನ ಕಾನ್ಫಿಗರ್ ಮಾಡೋದಕ್ಕೆ VHDL ಆರ್ ವೆರಿಲಾಗ್ ನ ಯೂಸ್ ಮಾಡಿಕೊಂಡು ಫಂಕ್ಷನಾಲಿಟಿನ ಡಿಫೈನ್ ಮಾಡ್ತಾರೆ. FPGA ಸಾಮಾನ್ಯವಾಗಿ 10ರಿಂದ 1900 ಅಥವಾ ಕ್ಲೋಸ್ ಟು 2000 ಅಷ್ಟು ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಇರ್ತವೆ. FPGA ಅನ್ಲೈಕ್ CPLD ಪ್ರೋಗ್ರಾಮಬಲ್ ಲುಕ್ಅಪ್ ಟೇಬಲ್ಸ್ ನ ಯೂಸ್ ಮಾಡುತ್ತೆ ಲಾಜಿಕ್ ಫಂಕ್ಷನ್ ನ ರಿಯಲೈಸ್ ಮಾಡೋದಕ್ಕೆ. ಒಂದ್ ವೇಳೆ ಕಾಂಪ್ಲೆಕ್ಸ್ ಇತ್ತು ನಮ್ಮ ಲಾಜಿಕ್ ಅಥವಾ ತುಂಬಾ ಲಾರ್ಜ್ ಇತ್ತು ಅಂದ್ರೆ FPGA ಇಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಅಂಡ್ ಇದನ್ನ ಕಾನ್ಫಿಗರ್ ಮಾಡೋದು ಕೂಡ VHDL ಅಥವಾ ವೆರಿಲಾಗ್ ನ ಯೂಸ್ ಮಾಡ್ತಾರೆ. ಆಗಾಗ FPGA ನ ಫಸ್ಟ್ ಜನರೇಷನ್ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡ್ತಾರೆ. ಆ ನಂತರ ಡಿಸೈನ್ ಅಪ್ರೂವ್ ಆದ್ಮೇಲೆ ಡಿಜಿಟಲ್ ASIC ನ ಕ್ರಿಯೇಟ್ ಮಾಡ್ತಾರೆ. ಮುಂಚೆ ನೋಡಿ ಕಂಟ್ರೋಲರ್ಸ್ ತರ ಡಿಜಿಟಲ್ ASIC ನ ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ. ಅದಕ್ಕೆ ASIC ಇನಿಷಿಯಲ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಗೆ ಸೂಟಬಲ್ ಅಲ್ಲ. ASIC ಪ್ಲಾಟ್ಫಾರ್ಮ್ ಬರೋಕ್ಕೂ ಮುಂಚೆನೆ ಫಂಕ್ಷನಲ್ ಡಿಸೈನ್ ನ ಬೇರೆ ಪ್ಲಾಟ್ಫಾರ್ಮ್ ನಲ್ಲಿ ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡಿರ್ಬೇಕು. ಒಂದ್ ವೇಳೆ ಪ್ರಾಡಕ್ಟ್ ವಾಲ್ಯೂಮ್ ತುಂಬಾ ಹೈ ಇದ್ದು ಮತ್ತೆ ಫಾಸ್ಟ್ ಲಾಜಿಕ್ ಬೇಕು ಅಂತ ಇದ್ರೆ ಈ ಮೆಥಡ್ ನ ಪ್ರಿಫರ್ ಮಾಡ್ತಾರೆ. ASIC ನಲ್ಲಿ ಮತ್ತೆ 2 ವೇರಿಯಂಟ್ಸ್ ಇದೆ. ಮೊದಲನೇದು ಸ್ಟ್ಯಾಂಡರ್ಡ್ ಅರೇ ಆಫ್ ಟ್ರಾನ್ಸಿಸ್ಟರ್ಸ್ ಮೇಲೆ ಮೆಟಲ್ ಲೇಯರ್ಸ್ ನ ಯೂಸ್ ಮಾಡ್ತಾರೆ. ಎರಡನೇದು ಆಲ್ ಲೇಯರ್ ಇಂಪ್ಲಿಮೆಂಟೇಷನ್ಸ್ ಅಂತ. ಇದರಲ್ಲಿ ಟ್ರಾನ್ಸಿಸ್ಟರ್ಸ್ ಮತ್ತೆ ಮೆಟಲ್ ಇಂಟರ್ ಕನೆಕ್ಟ್ಸ್ ಯೂನಿಕ್ ಆಗಿರುತ್ತೆ ಪ್ರತಿ ಡಿವೈಸ್ಗೂ. MPU ಮತ್ತೆ MCU ಗೆ ಡಿಫ್ರೆನ್ಸಸ್ ಹೇಳಬೇಕು ಅಂದ್ರೆ ಸ್ವಲ್ಪ ಗೊಂದಲ ಆಗ್ಬೋದು. ಮೋಸ್ಟ್ MPUs ನಲ್ಲಿ RAM ಮತ್ತೆ ROM ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಮತ್ತು ರೀಡ್ ಓನ್ಲಿ ಮೆಮರಿ ಚಿಪ್ ಔಟ್ಸೈಡ್ ಇರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಎಂಫಸಿಸ್ ಮಾಡೋದು ಎಕ್ಸ್ಟರ್ನಲ್ ಮೆಮರಿ ಮತ್ತೆ ಪೆರಿಫೆರಲ್ಸ್ ಗೆ ಇಂಟರ್ಫೇಸ್ ಮಾಡೋದಕ್ಕೆ. ಈಗಂತೂ ಬಹಳಷ್ಟು ಸ್ಟ್ಯಾಂಡರ್ಡ್ MPU ಗಳಲ್ಲಿ ಸುಮಾರು ಇಂಟರ್ನಲ್ ಫೀಚರ್ಸ್ ಆಲ್ರೆಡಿ ಇರುತ್ತೆ. ಟಿಪಿಕಲ್ MCU ನಲ್ಲಿ ಎಲ್ಲಾ ರೀತಿ ಬೇಕಾಗಿರೋ ಫೀಚರ್ಸ್ ಇರುತ್ತೆ. ಒಂದು ಡಿವೈಸ್ ಆದಷ್ಟು ಕಡಿಮೆ ಹೊರಗಿನ ಸಪೋರ್ಟ್ ಜೊತೆ ಆ ಸಪೋರ್ಟೇ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡುವಂತ ಯೂನಿಟ್ಸ್. ಇಲ್ಲಿ ವರ್ಕಿಂಗ್ ಮೆಮರಿ RAM ಹಾಗೂ ಕಂಟ್ರೋಲ್ ಪ್ರೋಗ್ರಾಮ್ ಮೆಮರಿ ROM ಇವೆರಡು ಇಂಟರ್ನಲ್ ಆಗೇ ಇರುತ್ತೆ. ಎಕ್ಸ್ಟರ್ನಲ್ ಪೆರಿಫೆರಲ್ಸ್ ಜೊತೆ ಮಾತಾಡೋದಕ್ಕೆ ಅವ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ಸೀರಿಯಲ್ ಕಮ್ಯುನಿಕೇಶನ್, ಉದಾಹರಣೆಗೆ UART, SPI, I2C, CAN ಈ ತರ ಪ್ರೋಟೋಕಾಲ್ಸ್ ಗಳು ಕೂಡ ಇರ್ತವೆ. ಮತ್ತೆ ADC ಅಂಡ್ DAC ಕೂಡ ಇರುತ್ತೆ. ಇನ್ನು ರಿಯಲ್ ಟೈಮ್ ಕ್ಲಾಕ್ ಮತ್ತೆ ಕ್ಲಾಕ್ ಮಲ್ಟಿಪ್ಲೈಯರ್ಸ್ ಕೂಡ ಇರುತ್ತೆ ಫಾರ್ ಕ್ಲಾಕಿಂಗ್ ಸಿಸ್ಟಮ್. ಟೈಮಿಂಗ್ ಮತ್ತೆ ಎಕ್ಸ್ಟರ್ನಲ್ ಫಂಕ್ಷನ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಇಂಟರ್ನಲ್ ಟೈಮರ್ ಇರುತ್ತೆ. ಸೇಫ್ಟಿ ರೀಸೆಟ್ ಫೀಚರ್ಸ್ ಗೋಸ್ಕರ ವಾಚ್ ಡಾಗ್ ಟೈಮರ್ ಕೂಡ ಇರುತ್ತೆ. ಇಂಡಿವಿಜುವಲ್ ಕಂಟ್ರೋಲ್ ಲೈನ್ಸ್ ನ ಕಂಟ್ರೋಲ್ ಹಾಗೂ ಮಾನಿಟರ್ ಮಾಡೋದಕ್ಕೆ GPIO ಅಥವಾ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ ಕೂಡ ಇರುತ್ತೆ. ಈಗ ತುಂಬಾ ಪಾಪ್ಯುಲರ್ ಆಗಿರೋ 2 ಸಿಂಗಲ್ ಬೋರ್ಡ್ ಡಿವೈಸಸ್ ರಾಸ್ಪೆರಿ ಪೈ ಮತ್ತೆ ಆರ್ಡ್ವಿನೋ ಬಗ್ಗೆ ನೋಡೋಣ. ರಾಸ್ಪೆರಿ ಪೈನ ಸಿಂಗಲ್ ಬೋರ್ಡ್ ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗೆ ಆರ್ಡ್ವಿನೋನ ಮೈಕ್ರೋ ಕಂಟ್ರೋಲರ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕನ್ಸಿಡರ್ ಮಾಡಬಹುದು. ಪ್ರಾಸೆಸರ್ ಡೀಟೇಲ್ಸ್ ಮತ್ತೆ ಬೋರ್ಡ್ ನಲ್ಲಿ ಏನೇನಿದೆ ಅನ್ನೋದು ನಮ್ಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಹೇಳುತ್ತೆ. ನಮ್ಗೆ ಈ ಪಿಕ್ಚರ್ ನಲ್ಲಿ ಕಾಣ್ತಿರೋ ಹಾಗೆ ಡಿಫ್ರೆನ್ಸಸ್ ಏನೇನಿದೆ ಅಂದ್ರೆ MCU 16 MHz ಕ್ಲಾಕ್ ಸ್ಪೀಡ್ ಇದ್ರೆ MPU ಇಲ್ಲಿ ರಾಸ್ಪೆರಿ ಪೈ 1.5 GHz ಕ್ಲಾಕ್ಸ್ ಯೂಸ್ ಮಾಡುತ್ತೆ. ಇನ್ನು MCU ನಲ್ಲಿ ಇಂಟರ್ಫೇಸಸ್ ಇರುತ್ತೆ ಫಾರ್ ಪೆರಿಫೆರಲ್ಸ್ I2C, SPI ಎಟ್ಸೆಟ್ರಾ. MPU ನಲ್ಲಿ ವಿಡಿಯೋ, ಡಿಸ್ಪ್ಲೇ, USB, ಇಥರ್ನೆಟ್ ಇಂಟರ್ಫೇಸಸ್ ಇರುತ್ತೆ. MCU ನಲ್ಲಿ ADC ಮತ್ತೆ DAC ಕೂಡ ಇರುತ್ತೆ.
ಇನ್ನು MCU ನಲ್ಲಿ ಬಸ್ ಸ್ಟ್ರಕ್ಚರ್ 8 ಬಿಟ್ಸ್ ಇದ್ರೆ MPU ನಲ್ಲಿ ಅದು 64 ಬಿಟ್ಸ್ ಇರುತ್ತೆ. MCU ಫಾಸ್ಟ್ ಮತ್ತೆ ಎನಫ್ ಪ್ರೊಸೆಸಿಂಗ್ ಪವರ್ಗೋಸ್ಕರ ಆಪ್ಟಿಮೈಸ್ ಮಾಡಿರ್ತಾರೆ ಟು ಕಂಟ್ರೋಲ್ ಎಲೆಕ್ಟ್ರೋಮೆಕ್ಯಾನಿಕಲ್ ಸಿಸ್ಟಮ್ಸ್. ಇನ್ನು MPU ನೋಡೋದಾದ್ರೆ ಅದು ಕೂಡ ಅಷ್ಟೇ ಸ್ಪೀಡ್ ಮತ್ತೆ ಎನಫ್ ಪ್ರೊಸೆಸಿಂಗ್ ಪವರ್ಗೋಸ್ಕರ ಕಾನ್ಫಿಗರ್ ಮಾಡಿರ್ತಾರೆ ಟು ರನ್ ಆನ್ ಆಪರೇಟಿಂಗ್ ಸಿಸ್ಟಮ್. ಸೊ ಇಷ್ಟೊತ್ತು DCU ಅಂದ್ರೆ ಏನು, ಅವುಗಳಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ, ಡಿಫ್ರೆನ್ಸಸ್ ಏನು ಅನ್ನೋದನ್ನೆಲ್ಲ ರಾಸ್ಬೆರಿ ಪೈ ಮತ್ತೆ ಆರ್ಡುನೊ ಎಕ್ಸಾಂಪಲ್ ಜೊತೆಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ MCU ನ ಯಾವ್ಯಾವ ಜಾಗದಲ್ಲಿ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ, ಮತ್ತೆ ಎಂಬೆಡೆಡ್ ಸಿಸ್ಟಮ್ಸ್ ನ ಯಾರೆಲ್ಲ ಕಲಿಬಹುದು, ಅದರಿಂದ ನಮ್ಗೆ ಏನು ಉಪಯೋಗ, ಯಾರು ಎಂಬೆಡೆಡ್ ಸಿಸ್ಟಮ್ಸ್ ನ ಕರಿಯರ್ ಆಗಿ ತಗೋಬಹುದು ಅನ್ನೋ ಎಲ್ಲ ಮಾಹಿತಿನೂ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಮತ್ತೆ ಸಿಗೋಣ. ನಮಸ್ಕಾರ.